ನಮಸ್ತೆ ಕರ್ನಾಟಕ ಸ್ನೇಹಿತರೆ, ರಿಯಲ್ ಮನಿ ಗೇಮಿಂಗ್ ಇವಾಗ ಕತ್ತಲೆಯ ರೂಪದಲ್ಲಿ ಇದೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ರಿಯಲ್ ಮನಿ ಗೇಮಿಂಗ್ ಮೇಲೆ ಒಂದರ ಮೇಲೊಂದರಂತೆ ಕಷ್ಟಗಳು ಎದುರಾಗ್ತಾ ಇದೆ. ಸೊ GST ಪ್ರಕರಣ ಆಗಿರ್ಬೋದು, RMG ಬ್ಯಾನ್ ಆಗಿರ್ಬೋದು, ಇದೆಲ್ಲವೂ ಕೂಡ ಆನ್ಲೈನ್ ಗೇಮ್ಗಳಿಗೆ ಕಷ್ಟನೇ ಕೊಟ್ಟಿದೆ ಅಂತ ಹೇಳ್ಬೋದು. ಸೊ ಇದರಿಂದ ಅವರ 95% ಇನ್ಕಮ್ ಏನಿದೆ ಅದು ವಾಶ್ ಔಟ್ ಆಗಿ ಹೋಗಿದೆ ಅಂತ ಹೇಳ್ಬಹುದು. ಸೊ ಅಂಥದ್ರಲ್ಲಿ ರಿಯಲ್ ಮನಿ ಗೇಮ್ಗಳಿಗೆ ಇದ್ದಂತಹ ಒಂದೇ ಹೋಪ್ಸ್ ಅಂತ ಹೇಳಿದ್ರೆ ಅದು GST ಕಡಿತ ಆಗಿರ್ತದೆ. ಆದ್ರೆ ಇಲ್ಲಿಯೂ ಕೂಡ GST ಕಡಿತ ಆಗುವುದಿಲ್ಲ, ಬದಲಾಗಿ ಸರ್ಕಾರದ ಪರ ಈ ಕೇಸ್ ಆಗ್ತದೆ. ಸೊ 28% ಏನಿದೆ ಅದನ್ನು ಎಲ್ಲ ರಿಯಲ್ ಮನಿ ಗೇಮಿಂಗ್ ಕಂಪನಿಗಳು ಕೂಡ ಭರಿಸಬೇಕಾಗ್ತದೆ. ಅಲ್ಪ ಸ್ವಲ್ಪ ಜೀವ ಇದ್ದಂತಹ ರಿಯಲ್ ಮನಿ ಗೇಮಿಂಗ್ ಗಳಿಗೆ ದೊಡ್ಡ ಹೊಡೆತ ಅಂತ ಹೇಳ್ಬೋದು. ಸೊ ಅವರು ಮತ್ತೆ ಚೇತರಿಸಿಕೊಳ್ಳುವುದೇ ತುಂಬಾ ಕಷ್ಟ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ 28% ಅಂದ್ರೆ ಸುಮ್ಮನೆ ಅಲ್ಲ ಗುರು, ತುಂಬಾನೇ ಟ್ಯಾಕ್ಸ್ ಕೊಡ್ಬೇಕಾಗ್ತದೆ. ಇದು ಕೆಲವೊಂದು ಗೇಮಿಂಗ್ ಕಂಪನಿಗಳಿಗೆ ಸಾಧ್ಯನೇ ಇಲ್ಲ ಅನ್ನುವಂತ ಅಪ್ಡೇಟ್ ಇದೆ. ಸೊ ಅವರು ಯಾವ ರೀತಿಯಲ್ಲಿ ಈ ಟ್ಯಾಕ್ಸ್ ಗಳನ್ನು ಪೇ ಮಾಡ್ತಾರೋ ಆ ದೇವರೇ ಬಲ್ಲ ಅಂತ ಹೇಳ್ಬಹುದು. Dream11 ಏನಿದೆ ಸುಮ್ಮನೆ ಅಂತೂ ಕೂರೋದಿಲ್ಲ, ಸಬ್ಸ್ಕ್ರಿಪ್ಷನ್ ಮಾಡಲ್ ಕೂಡ ತಂದಿತ್ತು. ಆದ್ರೆ ಇವಾಗ ಸಬ್ಸ್ಕ್ರಿಪ್ಷನ್ ಮಾಡಲ್ ಕೂಡ ಬಂದ್ ಆಗಿದೆ. ಸೊ ಬಂದಾದ ಕಾರಣದಿಂದ ಅಮೌಂಟ್ ರಿಟರ್ನ್ ಆಗುತ್ತಾ ಅನ್ನೋದು ಕೂಡ ಇನ್ನು ಗೊತ್ತಿಲ್ಲ. ಸದ್ಯದ ಮಟ್ಟಿಗೆ ಯಾವುದೇ ಅಮೌಂಟ್ ಕೂಡ ರಿಟರ್ನ್ ಆಗ್ತಾ ಇಲ್ಲ, ಅದಂತೂ 100% ನಿಜ ಆಗಿರ್ತದೆ. ಮುಂದೆ ಅದನ್ನು ವಾಪಸ್ ಕೊಡ್ತಾರೆ ಅಂತಾನು ಹೇಳೋದಕ್ಕಾಗೋದಿಲ್ಲ ಗುರು. ಸೊ Dream11 ನಲ್ಲಿ ಯಾರೆಲ್ಲ ಸಬ್ಸ್ಕ್ರಿಪ್ಷನ್ ಮಾಡಲ್ ತೆಗೆದುಕೊಂಡಿದ್ರ ಅವರ ಹಣ ಕೈ ತಪ್ಪಿದೆ ಅಂತಾನೆ ಅರ್ಥ. ಅದು ಮರಳಿ ಅಂತೂ ಬರೋದಿಲ್ಲ, ಇದಂತೂ 100% ಪಕ್ಕ ಆಗಿರ್ತದೆ. ಸೊ ಇನ್ನು Dream11 ಅಥವಾ ರಿಯಲ್ ಮನಿ ಗೇಮಿಂಗ್ ಗೆ ಸಂಬಂಧಿಸಿದಂತೆ ಅಪ್ಡೇಟ್ ಏನಂತ ನೋಡೋದಾದ್ರೆ, ರಿಯಲ್ ಮನಿ ಗೇಮಿಂಗ್ ಗೆ ಒಂದು ಹೊಸ ಡೇಟ್ ಸಿಕ್ಕಿದೆ. ಅದು ಕೋರ್ಟಿನಲ್ಲಿ ವಿಚಾರಣೆಯ ಬಗ್ಗೆ ಒಂದು ಹೊಸ ಡೇಟ್ ಸಿಕ್ಕಿದೆ. ಸೊ ಆ ಡೇಟಿನಂದು ಮತ್ತೆ ಬರುತ್ತಾ ಅನ್ನೋದು ಕೂಡ ಅನುಮಾನವಾಗಿದೆ. ಯಾಕಂತ ಹೇಳಿದ್ರೆ GST ಒಂದು ವಿಷಯ ಏನಿದೆ ಅದು ರಿಯಲ್ ಮನಿ ಗೇಮಿಂಗ್ ಪರ ಇದ್ದಂತಹ ಕೇಸನ್ನು ಸರ್ಕಾರದ ಪರ ಪೂರ್ಣ ರೀತಿಯಲ್ಲಿ ವಾಲಿಸಿದೆ ಅಂತ ಹೇಳ್ಬಹುದು. ಸೊ GST ಕೇಸಿನಲ್ಲಿ ಮೇನ್ ಆಗಿ ಹೇಳಿದ್ದೇನಂತ ಹೇಳಿದ್ರೆ, ಮೇನ್ ಪಾಯಿಂಟ್ ಅಂತ ಹೇಳಿದ್ರೆ, ಯಾವುದೇ ರೀತಿಯಾದಂತಹ ಹಣ ಉಪಯೋಗಿಸಿ ಆಟ ಆಡಿದ್ರೆ ಅದು ಬೆಟ್ಟಿಂಗ್ ಗೆ ಬರ್ತದೆ. ಸೊ ಸ್ಕಿಲ್ ಗೇಮ್ ಅಲ್ಲಿ ಬರೋದಿಲ್ಲ ಅಂತ ಅವ್ರು ಹೇಳಿದ್ದಾರೆ. ಸೊ ಈ ಒಂದು ರೀಸನ್ ತುಂಬಾನೇ ಕಾಡ್ತಾ ಇದೆ ಅಂತ ಹೇಳ್ಬೋದು ರಿಯಲ್ ಮನಿ ಗೇಮಿಂಗ್ ಗಳಿಗೆ. ಸೊ ಈ ಒಂದು ಪಾಯಿಂಟ್ ಇದೆಯಲ್ಲ, ಅದರಿಂದ ಹೊರ ಬರೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಸೊ ಇನ್ಮೇಲೆ ಯಾವ ರೀತಿಯಾದಂತಹ ನಡೀತವೆ ಅನ್ನೋದು ಕೂಡ ಗೊತ್ತಿಲ್ಲ. ಈ ಕಂಪನಿಗಳು ಯಾವ್ದಾದ್ರು ಒಂದು ಸಣ್ಣ ಒಂದು ದಾರಿ ಸಿಕ್ಕಿದ್ರು ಈ ಕಂಪನಿಗಳು ಬಚಾವಾಗ್ಬೋದು ಅಂತ ಅನಿಸ್ತದೆ. ಸೊ ಆ ಒಂದು ಸಣ್ಣ ಹೋಪ್ ಸದ್ಯಕ್ಕಂತೂ ತೋರ್ತಾ ಇಲ್ಲ. ಮುಂದೆ ನೋಡ್ಬೇಕು ಈ ಕಂಪನಿಗಳು ಯಾವ ರೀತಿಯಾದಂತಹ ಕಾರ್ಯ ಕೈಗೊಳ್ತವೆ ಅಂತ. ಸೊ ಸದ್ಯಕ್ಕಂತೂ ಒಂದು ಅಪ್ಡೇಟ್ ಬರ್ತಾ ಇದೆ. ಅದೇನಂತ ಹೇಳಿದ್ರೆ, ಆಗಸ್ಟ್ 5 ಏನಿದೆ ರಿಯಲ್ ಮನಿ ಗೇಮಿಂಗ್ ನ ಒಂದು ವಿಚಾರಣೆ ಆಗ್ತದೆ ಕೋರ್ಟಿನಲ್ಲಿ. ಸೊ ಆಗಸ್ಟ್ 5ಕ್ಕೆ ಈ ಒಂದು ಡೇಟ್ ಸಿಕ್ಕಿದೆ. ಸೊ ಫೈನಲ್ ಅಂತಾನು ಹೇಳಕ್ಕಾಗೋದಿಲ್ಲ, ಮುಂದೆನೆ ಹೋಗ್ಬಹುದು. ಯಾಕಂತ ಹೇಳಿದ್ರೆ ಹಿಂದೆನೂ ತುಂಬಾ ಬಾರಿ ಡೇಟ್ ಸಿಕ್ಕಿತ್ತು, ಅಲ್ಲಿ ವಿಚಾರಣೆ ಕೂಡ ಆಗೋದಿಲ್ಲ. ಸೊ ಈ ಬಾರಿನೂ ಅದೇ ರೀತಿ ಆದ್ರೂ ಆಗ್ಬಹುದು. ಬಟ್ Dream11 ಯೂಸರ್ಸ್ ಅಥವಾ ಫ್ಯಾಂಟಸಿ ಯೂಸರ್ಸ್ ಯಾರೆಲ್ಲ ಇದ್ದೀರಾ, ಖಂಡಿತವಾಗಿಯೂ ಯಾವುದೇ ರೀತಿಯಾದಂತಹ ಹೋಪ್ ಇಟ್ಕೊಳಕ್ ಹೋಗ್ಬೇಡಿ. ಸೊ ಸದ್ಯಕ್ಕಂತೂ ಇಷ್ಟೇ ಹೇಳಕ್ಕಾಗತ್ತೆ. ಸೊ ಮುಂದೆ ಏನಾಗ್ತದೆ ಅಂತ ಮುಂದಿನ ದಿನಗಳಲ್ಲೇ ಗೊತ್ತಾಗ್ತದೆ. ಸದ್ಯಕ್ಕಂತೂ ಇಷ್ಟೇ ಅಪ್ಡೇಟ್ ಇರೋದು. ಏನಂತ ಹೇಳಿದ್ರೆ, ಆಗಸ್ಟ್ 5ಕ್ಕೆ ನೆಕ್ಸ್ಟ್ ಹಿಯರಿಂಗ್ ಡೇಟ್ ಇದೆ. ಸೊ ಕಡಿಮೆ ಅಂದ್ರೂ 2 ತಿಂಗಳ ಕಾಲ ಇನ್ನು ವೆಯ್ಟ್ ಮಾಡ್ಬೇಕಾಗ್ತದೆ. ಹೋಪ್ ಅಂತೂ ಇಟ್ಕೋಬೇಡಿ, ವೆಯ್ಟ್ ಅಂತೂ ಮಾಡಿ. ಏನಾದ್ರೂ ಒಂದು ಆದ್ರೆ ಒಳ್ಳೇದೇ ಆಗ್ಬಹುದು. ಸೊ ಒಂದ್ ವೇಳೆ ಈ ಮಾಹಿತಿ ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೇನೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಮಸ್ಕಾರ.